ದ್ರಾವಿಡ ನಾಡಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ ದಳಪತಿ ತಮಿಳುನಾಡಿನಲ್ಲಿ ಟಿವಿಕೆ ವಿಜಯ್ ಗೆಲುವಿನ ವಿಷಲ್. ದ್ರಾವಿಡ ನಾಡಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ದಳಪತಿ ವಿಜಯ್. ತಮಿಳುನಾಡಿನಲ್ಲಿ ಟಿವಿಕೆ ವಿಜಯ್ ಗೆಲುವಿನ ವಿಷಲ್ ಕೇಳಿ ಬರ್ತಾ ಇದೆ. 234 ಕ್ಷೇತ್ರಗಳಲ್ಲಿ 108 ಸ್ಥಾನಗಳಲ್ಲಿ ಟಿವಿಕೆ ಜಯಭೇರಿಯನ್ನ ಬಾರಿಸಿದೆ. ಹಾಲಿ ಸಿಎಂ ಎಂಕೆ ಸ್ಟಾಲಿನ್ಗೆ ಸೋಲಿನ ಆಘಾತವನ್ನ ಕೊಟ್ಟಿದ್ದಾರೆ ವಿಜಯ್. ಸರ್ಕಾರ ರಚಿಸಲು ಟಿವಿಕೆಗೆ 10 ಸ್ಥಾನಗಳು ಅಗತ್ಯ ಇದೆ. ಈಗ ಮುಂದೆ ಇರುವಂತಹ ಸವಾಲು ಇದು ವಿಜಯ್ ಅವರಿಗೆ. ಬಹುಮತ ಸಿಕ್ಕಿಬಿಟ್ಟಿದ್ರೆ ಇಷ್ಟು ಟೆನ್ಷನ್ ಇರ್ತಾ ಇರಲಿಲ್ಲ. ಬಟ್ ಈಗ 10 ಸ್ಥಾನಗಳು ಬೇಕು, ಅಗತ್ಯತೆ ಇದೆ ವಿಜಯ್ಗೆ. ಇದು ನೆಕ್ಸ್ಟ್ ಲೆವೆಲ್ ಟಾಸ್ಕ್, ಇದು ಸವಾಲು. ಇದು ಈಗ ಎಲೆಕ್ಷನ್ ಗೆದ್ದಿದ್ದು ಒಂದು ಸವಾಲಾದ್ರೆ ಮತ್ತೊಂದು ಸವಾಲ್ಗೆ ಏನಪ್ಪಾ ಅಂತಂದ್ರೆ 10 ಸ್ಥಾನಗಳು ಬೇಕು, ಮೈತ್ರಿ ಮಾಡ್ಕೊಳ್ಳೇಬೇಕಾಗತ್ತೆ. ನೆಕ್ಸ್ಟ್ ಸೂರ್ಯನ ಮುಳುಗಿಸಿ ವಿಷಲ್ ಹೊಡೆದಿದ್ದಾರೆ ವಿಜಯ್. ಡಿಎಂಕೆ 64, ಎಐಎಡಿಎಂಕೆ 51 ಕ್ಷೇತ್ರಗಳಲ್ಲಿ ಜಯವನ್ನು ಗಳಿಸಿದೆ. ಬಿಗಿಲ್ ವಿಷಲ್ ಸದ್ದಿಗೆ ಎಡಿಎಂಕೆ ಅಲೆಗಳು ಛಿದ್ರ ಆಗಿಬಿಟ್ಟಿದೆ ನೋಡಿ. ಸೊ ನೆಕ್ಸ್ಟ್ ಲೆವೆಲ್ ಟಾಸ್ಕನ್ನು ಹೆಂಗೆ ಫೇಸ್ ಮಾಡ್ತಾರೆ, ಸವಾಲುಗಳನ್ನು ಇಲ್ಲಿವರೆಗೂ ಅವ್ರು ಏನು ಹೆದರಿಸಿದ್ರು ಅದು ಒಂದು ದೊಡ್ಡ ಮಟ್ಟದ ಸವಾಲಾದರೆ ಮತ್ತೊಂದು ಸವಾಲು ಈಸಿ ಇಲ್ಲ. ಈಗಲೂ ಕೂಡ ಈಸಿ ಇಲ್ಲ ವಿಜಯ್ ಅವ್ರಿಗೆ. ಇಲ್ಲೂ ಕೂಡ ಮತ್ತೆ ಸಂಕಷ್ಟ ಅವ್ರಿಗೆ. ಏನು ಅಂತಂದರೆ ಸರ್ಕಾರ ರಚನೆ ಆಗಬೇಕು ಅಂತಂದರೆ ಬಹುಮತ ಬೇಕೇ ಬೇಕು, 118 ಸ್ಥಾನ ಬೇಕೇ ಬೇಕು. ಇರುವಂತಹ ಕ್ಷೇತ್ರಗಳಿಗೇನಿದೆ ಅರ್ಧಕ್ಕಿಂತ 1 ಸ್ಥಾನ ಜಾಸ್ತಿ ಇರಬೇಕು. 234ರಲ್ಲಿ 118 ಇರಬೇಕು. ಸೊ ಈಗ ಅವ್ರಿಗೆ ಬಂದಿರುವಂತಹ ಸ್ಥಾನಗಳು ಎಷ್ಟು, ಕ್ಷೇತ್ರಗಳು ಸಿಕ್ಕಿರೋದು ಎಷ್ಟು, 108. ಸೊ ಇನ್ನೂ 10 ಸ್ಥಾನಗಳು ಬೇಕು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ, ತಾನು ಸಿಎಂ ಆಗಲಿಕ್ಕೆ. ಸೊ ಅಷ್ಟು ಸ್ಥಾನಗಳು ಸಿಕ್ಕಿಬಿಟ್ಟಿದ್ದರೆ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ. 118 ಸಿಕ್ಕಿಬಿಟ್ಟಿದ್ರೆ ಕಷ್ಟ ಆಗ್ತಿರ್ಲಿಲ್ಲ. ಬಟ್ ಸಿಗದೇ ಇರುವಂತಹ ಕಾರಣವಾಗಿ ಈಗ ಮತ್ತೊಂದು ಸವಾಲು ಕೂಡ ವಿಜಯ್ ಅವರ ಮುಂದೆ ಇದೆ. ಸೊ ಏನು ಮಾಡ್ತಾರೆ, ಹೇಗೆ ಫೇಸ್ ಮಾಡ್ತಾರೆ, ಸೊ ಯಾರೆಲ್ಲ ಮೈತ್ರಿಯನ್ನು ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ, ಸೊ ಈಗಾಗಲೇ ಮಾತುಕತೆಯನ್ನು ಮಾಡಿದಾರ ಒಳಗೊಳಗೆ, ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಸಿನಿಮಾದಲ್ಲಿ ಸ್ಟಾರ್ ಆಗಿದ್ರು, ಸೊ ಅಲ್ಲಿ 3 ಗಂಟೆ ಅಥವಾ ಏನೋ ಒಂದು 6 ತಿಂಗಳು ಕಷ್ಟಪಡ್ತಾರೆ ಒಂದು ಸಿನಿಮಾಗೋಸ್ಕರ. ಬಟ್ ರಾಜಕಾರಣ ಹಂಗಲ್ಲ. ನಮ್ಮ ಎದುರಾಳಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ರು ಇಲ್ಲ ಮಾಡ್ತಾ ಇಲ್ಲ ಅಂತ ಸುಳ್ಳು ಹೇಳೋದೇ ರಾಜಕಾರಣ.